ಹಲೋ ಎವ್ರಿವನ್, ವೆಲ್ಕಮ್ ಟು ಮ್ಯಾಥ್ ಗೀಕ್ಸ್ ವರ್ಲ್ಡ್. ಇವತ್ತಿನ ಸೆಷನಲ್ಲಿ ಇಂಜಿನಿಯರಿಂಗ್ ಮ್ಯಾಥ್ಸ್ 2 ಸಬ್ಜೆಕ್ಟಲ್ಲಿರೋ ಪ್ರಾಕ್ಟಿಕಲ್ ಯಾವ ಥರ ಮಾಡಬೇಕು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಸೊ ಇವತ್ತು ತೋರಿಸ್ಕೊಡ್ತಾ ಇರೋದು ಪ್ರಾಕ್ಟಿಕಲ್ 1. ಓಕೆ, ಲೆಟ್ ಅಸ್ ಸಿ ವಾಟ್ ಈಸ್ ದ ಏಮ್ ಆಫ್ ದ ಎಕ್ಸ್ಪೆರಿಮೆಂಟ್. ಸೊ ಏಮ್ ಆಫ್ ದ ಎಕ್ಸ್ಪೆರಿಮೆಂಟ್ ಏನಿದೆ ಅಂತ ಹೇಳಿದ್ರೆ, ಟು ಫೈಂಡ್ ದ ಸ್ಲೋಪ್ ಆಫ್ ರ್ಯಾಂಡಮ್ಲಿ ಡ್ರಾನ್ ಸ್ಟ್ರೇಟ್ ಲೈನ್ಸ್ ಆನ್ ಅ ಗ್ರಾಫ್ ಶೀಟ್ ಮ್ಯಾನ್ಯುಯಲಿ ಫಾರ್ ಮಿನಿಮಮ್ 5 ಸ್ಟ್ರೇಟ್ ಲೈನ್ಸ್ ಅಂತ ಇದೆ. ಅಂದರೆ ನಾವು ಒಂದು ಗ್ರಾಫ್ ಶೀಟ್ ತಗೊಂಡು ಅದರಲ್ಲಿ ರ್ಯಾಂಡಮ್ ಆಗಿ 5 ಸ್ಟ್ರೇಟ್ ಲೈನ್ಸ್ನ ಹಾಕಿ ಆ 5 ಸ್ಟ್ರೇಟ್ ಲೈನಿನ ಸ್ಲೋಪ್ ಫೈಂಡ್ ಔಟ್ ಮಾಡಬೇಕು ಅಂತ ಕ್ವಶನ್ ಇರೋದು. ಸೊ ಈ ಟೇಬಲ್ನ ಕಂಪ್ಲೀಟ್ ಮಾಡಿದರೆ ಎಕ್ಸ್ಪೆರಿಮೆಂಟು ಕಂಪ್ಲೀಟ್ ಆಗುತ್ತೆ. ಸೊ 5 ಲೈನ್ಸ್ ಡ್ರಾ ಮಾಡ್ಕೊತೀವಿ ನಾವು, L1, L2, L3, L4, L5. ಆ ಎಲ್ಲ ಲೈನ್ಸಿನ ಸ್ಲೋಪ್ ಇಲ್ಲಿ ಫೈಂಡ್ ಔಟು ಮಾಡ್ತೇವೆ. ಓಕೆ, ಸೊ ನಾನು ಇಲ್ಲಿ ಗ್ರಾಫ್ನ ಹಾಕ್ಕೊಂಡಿದ್ದೀನಿ. ಸೊ ನೀವೇನು ಮಾಡಬೇಕು ಅಂತ ಹೇಳಿದ್ರೆ, ಒಂದು ಗ್ರಾಫ್ ಶೀಟ್ನ ತಗೊಂಡು ಅದರಲ್ಲಿ ಕೋಆರ್ಡಿನೇಟ್ ಸಿಸ್ಟಮ್ನ ಹಾಕೋಬೇಕು. ಸೊ ಇಲ್ಲಿ ಹಾರಿಜಾಂಟಲ್ ಲೈನ್ ಏನು ಹಾಕ್ಕೊಂತೀರಾ ಅದನ್ನು ನಾವು ಎಕ್ಸ್ ಆಕ್ಸಿಸ್ ಅಂತ ಹೇಳ್ತೀವಿ. ವರ್ಟಿಕಲ್ ಲೈನ್ನ ಏನು ಹಾಕ್ಕೊಂತೀರಾ ಅದನ್ನು ನಾವು ವೈ ಆಕ್ಸಿಸ್ ಅಂತ ಹೇಳ್ತೀವಿ. ಎರಡು ಆಕ್ಸಿಸ್ ಒಂದು ಪಾಯಿಂಟಿಗೆ ಮೀಟ್ ಆಗುತ್ತೆ, ಅದನ್ನು ಆರಿಜಿನ್ ಅಂತ ಹೇಳಿ ಓ ಅಂತ ಬರಿತೀವಿ. ಆಯಿತಾ? ಆರಿಜಿನ್ ರೈಟ್ ಸೈಡ್ ನಮಗೆ ಪಾಸಿಟಿವ್ ಎಕ್ಸ್ ಆಕ್ಸಿಸ್ ಬರುತ್ತೆ. ಆರಿಜಿನ್ನ ಲೆಫ್ಟ್ ಸೈಡ್ ಇದನ್ನು ನಾವು ನೆಗೆಟಿವ್ ಎಕ್ಸ್ ಆಕ್ಸಿಸ್ ಅಂತ ಹೇಳ್ತೀವಿ. ಆರಿಜಿನ್ನ ಮೇಲುಗಡೆ ಪಾಸಿಟಿವ್ ವೈ ಆಕ್ಸಿಸ್ ಬರುತ್ತೆ, ಆರಿಜಿನಿನ ಕೆಳಗಡೆ ನೆಗೆಟಿವ್ ವೈ ಆಕ್ಸಿಸ್ ಬರುತ್ತೆ. ಸೊ ಆಕ್ಸಿಸ್ನ ಎಲ್ಲ ಮಾರ್ಕ್ ಮಾಡ್ಕೊಂಡಾದ್ಮೇಲೆ ಪಾಸಿಟಿವ್ ಎಕ್ಸ್ ಆಕ್ಸಿಸ್ ಮೇಲೆ 1 2 3 4, ನೆಗೆಟಿವ್ ಎಕ್ಸ್ ಆಕ್ಸಿಸ್ ಮೇಲೆ -1 -2 -3, ಅದೇ ರೀತಿಯಲ್ಲಿ ಪಾಸಿಟಿವ್ ವೈ ಆಕ್ಸಿಸ್ ಮೇಲೆ 1 2 3 4, ನೆಗೆಟಿವ್ ವೈ ಆಕ್ಸಿಸ್ ಮೇಲೆ -1 -2 -3 ಅಂತ ಮಾರ್ಕ್ ಮಾಡ್ಕೋಬೇಕು. ಸೊ ಮಾರ್ಕ್ ಮಾಡಿದ ಮೇಲೆ ಈ ಥರ ರ್ಯಾಂಡಮ್ ಆಗಿ 5 ಲೈನ್ಸ್ನ ಹಾಕೋಬೇಕು. ಸೊ ನೀವೇನು ಮಾಡಿ ಅಂತ ಹೇಳಿದ್ರೆ, ಇದು ಫಸ್ಟ್ ಕ್ವಾಡ್ರೆಂಟ್ ಅಂತ ಹೇಳ್ತೀವಿ. ನಿಮಗೆ ಆಲ್ರೆಡಿ ಗೊತ್ತಿದೆ, ಟ್ರಿಗ್ನೋಮೆಟ್ರಿಯಲ್ಲಿ ನೀವು ನೋಡಿದ್ದೀರಾ. ಸೊ ಕಾರ್ಟೇಷಿಯನ್ ಕೋಆರ್ಡಿನೇಟ್ ಸಿಸ್ಟಮ್ ಇದೆ, ನಾವು ಇಲ್ಲಿ ಗ್ರಾಫ್ ಹಾಕೊಂಡಿದ್ದೀವಿ. ದಿಸ್ ಇಸ್ ದ ಫಸ್ಟ್ ಕ್ವಾಡ್ರೆಂಟ್, ದಿಸ್ ಇಸ್ ಸೆಕೆಂಡ್ ಕ್ವಾಡ್ರೆಂಟ್, ಇದು 3ನೇ ಕ್ವಾಡ್ರೆಂಟ್, ಇದು 4ನೇ ಕ್ವಾಡ್ರೆಂಟ್. ಆಯ್ತಾ? ಸೊ ನೀವು ಫಸ್ಟ್ ಕ್ವಾಡ್ರೆಂಟ್ ಅಲ್ಲಿ 2 ಸ್ಟ್ರೇಟ್ ಲೈನ್ನ ಹಾಕೊಳ್ಳಿ, ಒಂದು L1, ಇನ್ನೊಂದು L2. ಯಾವ ರೀತಿಯಲ್ಲಿ ತೋರಿಸ್ತಾ ಇದ್ದೀನಿ ಅದೇ ಥರ ಹಾಕ್ಕೊಂಡ್ರೆ ಒಳ್ಳೆಯದು. ನೆಕ್ಸ್ಟ್ L3 ಹಾಕೋಬೇಕು. ಥರ್ಡ್ ಕ್ವಾಡ್ರೆಂಟಿಗೆ ಬಂದಾಗ ಹಾರಿಜಾಂಟಲ್ ಲೈನ್ ಹಾಕೊಳ್ಳಿ, L4. ಫೋರ್ತ್ ಕ್ವಾಡ್ರೆಂಟಿಗೆ ಬಂದಾಗ ವರ್ಟಿಕಲ್ ಲೈನ್ ಹಾಕೋಬೇಕು, L5. ಓಕೆ, ಸೊ ಈ ಥರ ಲೈನ್ನ ಬಿಡಿಸಾದ ಮೇಲೆ ನಾವು ವಾಟ್ ವಿಲ್ ಡೂ ಇಸ್, ಪ್ರತಿ ಲೈನ್ ಮೇಲೆ 2 ಪಾಯಿಂಟ್ಸ್ನ ನಾವು ಮಾರ್ಕ್ ಮಾಡ್ಕೊತೀವಿ. ಯಾಕಂದರೆ ನಾವು ಸ್ಲೋಪ್ನ ಫೈಂಡ್ ಔಟ್ ಮಾಡಬೇಕು ಅಂತ ಹೇಳಿದ್ರೆ 2 ಪಾಯಿಂಟ್ಸ್ನ ನಾವು ಐಡೆಂಟಿಫೈ ಮಾಡ್ಕೋಬೇಕು ಲೈನಿನ ಮೇಲೆ. ಸೊ ಆ 2 ಪಾಯಿಂಟ್ಸ್ನ ನಾವು ಮಾರ್ಕ್ ಮಾಡ್ಕೊಳ್ಳೋಣ. ಸೊ ಲೆಟಸ್ ಸಪೋಸ್ ನಾನು ಒಂದು ಪಾಯಿಂಟು ಇಲ್ಲಿ ಮಾರ್ಕ್ ಮಾಡ್ತಾ ಇದ್ದೀನಿ, ಎಲ್ಲಾದರೂ ಮಾಡ್ಬೋದು ರ್ಯಾಂಡಮ್ ಆಗಿ. ಸೊ ಐ ಆಮ್ ಮಾರ್ಕಿಂಗ್ 1 ಪಾಯಿಂಟ್ ಹಿಯರ್, ಅನದರ್ ಪಾಯಿಂಟ್ ಲೆಟ್ ಮಿ ಮಾರ್ಕ್ ಹಿಯರ್. ಓಕೆ, ಸೊ ನಿಮ್ಮ ಕಡೆ ಗ್ರಾಫ್ ಶೀಟ್ ಇರುತ್ತೆ, ನೀಟಾಗಿ ಎಲ್ಲಿ ಮಾರ್ಕ್ ಆಗಿದೆ ಅಂತ ಪ್ರತಿ ಲೈನು ನಿಮಗೆ ಓದ್ಲಿಕ್ಕಾಗತ್ತೆ. ಸೊ ಅದನ್ನು ಓದ್ಕೊಂಡು ಇಲ್ಲಿ ಪಾಯಿಂಟ್ನ ಬರಿಬೇಕಾಗತ್ತೆ. ಸೊ ಇದು ಪಾಯಿಂಟ್ ಎ, ಇದು ಪಾಯಿಂಟ್ ಬಿ. ಸೊ ಪಾಯಿಂಟ್ ಎ ನನಗೇನು ಕಾಣಿಸ್ತಾ ಇದೆ, ಇಫ್ ಯು ಕ್ಯಾನ್ ಸಿ, ಇಲ್ಲಿ 6ಗೆ ಟಚ್ ಆಗಿದೆ. ಸೊ ಎಕ್ಸ್ ಕೋಆರ್ಡಿನೇಟ್ ಇಸ್ 6, ಈಚೆ ಬಂದರೆ 2ಗೆ ಕಾಣಿಸ್ತಾ ಇದೆ. ಸೊ 6, 2 ಅಂತ ಮಾರ್ಕ್ ಮಾಡ್ಕೊತೀನಿ. ನೆಕ್ಸ್ಟ್ ಪಾಯಿಂಟ್ 2 ಬಂದಾಗ ಇಲ್ಲಿ 10 ಇದೆ, ಇಲ್ಲಿ ಬಂದರೆ ಹತ್ತತ್ರ 3ಗೆ ಟಚ್ ಆಗ್ತಾ ಇದೆ. ಸೊ ಇಟ್ ಈಸ್ 10, 3. ನಾನಿಲ್ಲಿ ಅಪ್ರಾಕ್ಸಿಮೇಟ್ ತಗೊತಾ ಇದ್ದೀನಿ, ಯಾಕಂದರೆ ನನ್ನ ಕಡೆ ಒರಿಜಿನಲ್ ಗ್ರಾಫ್ ಇಲ್ಲ, ನಿಮ್ಮ ಕಡೆ ಒರಿಜಿನಲ್ ಗ್ರಾಫ್ ಇರುತ್ತೆ. ಹಾಗಾಗಿ ನಿಮಗೆ ಈ ಪಾಯಿಂಟ್ಸ್ ಏನು ಬರ್ಕೊತಾ ಇದ್ದೀರಾ ಅದು ಡಿಜಿಟ್ಸಲ್ಲೂ ಬರ್ಬೋದು, ಡೆಸಿಮಲ್ ಪಾಯಿಂಟ್ಸ್ ಅಂದರೆ 10.2, 3.5 ಆ ಥರ ಬರ್ಬೋದು. ಒಂದೇ ನೆನಪಿಟ್ಕೋಬೇಕು ಅಂತ ಹೇಳಿದ್ರೆ, ವೆನ್ ಎವರ್ ಯು ಆರ್ ರೈಟಿಂಗ್ ದ ಪಾಯಿಂಟ್, ಫಸ್ಟ್ ಎಕ್ಸ್ ಆಕ್ಸಿಸ್ದು ಬರಬೇಕು, ನಂತರ ವೈ ಆಕ್ಸಿಸ್ದು ಬರಬೇಕು. ಸೊ ಇಲ್ಲಿ ನೋಡ್ತಾ ಇದ್ದೀರಾ, ಪಾಯಿಂಟ್ ಎ ಫಸ್ಟ್ 6, ನಂತರ 2. ನೆಕ್ಸ್ಟ್ ಪಾಯಿಂಟ್ ಬಿ ಬಂದಾಗ ಫಸ್ಟ್ 10, ನಂತರ 3. ಓಕೆ, ಅದೇ ರೀತಿ ನಾನು ಇಲ್ಲಿನೂ ಮಾರ್ಕ್ ಮಾಡ್ಕೊತೀನಿ. ಸೊ ಲೆಟ್ ಮಿ ಮಾರ್ಕ್ ಹಿಯರ್. ಸೊ ಇದು ಪಾಯಿಂಟ್ ಎ, ಇಲ್ಲೊಂದು ಮಾರ್ಕ್ ಮಾಡೋಣ, ಪಾಯಿಂಟ್ ಬಿ. ಸೊ ಪಾಯಿಂಟ್ ಎ ನಾನು ಹತ್ತತ್ರ 4ಗೆ ಹಾಕಿದ್ದೀನಿ, ಇಲ್ಲಿ ಕರೆಕ್ಟಾಗಿ ಬರಲಿಲ್ಲ ನೋಡಿ. ಸೊ ಇದು 4, ಇದನ್ನು 3.5 ಅಂತ ತಗೊತೀನಿ. 4, 3.5. ಇಲ್ಲಿ ಬಂದಾಗ 7, 4.8 ಏನೋ ಬರ್ತಾ ಇದೆ. ಸೊ 7, 4.8. ಇಲ್ಲಿ 2 ಪಾಯಿಂಟ್ಸ್ನ ಮಾರ್ಕ್ ಮಾಡೋಣ. ಸೊ ಇದೊಂದು ಪಾಯಿಂಟು, ಲೆಟ್ ಮಿ ಟೇಕ್ ದಿಸ್ ಪಾಯಿಂಟ್. ಸೊ ಇಲ್ಲಿ ಬಂದರೆ ಫಸ್ಟು ಎಕ್ಸ್ ಕೋಆರ್ಡಿನೇಟು -7, ಇಲ್ಲಿ ಆಲ್ಮೋಸ್ಟ್ 2.3 ಏನೋ ಬರ್ತಾ ಇದೆ. ಸೊ -7, 2.3.
ಸೊ ಇಲ್ಲಿ ನೋಡಿದಾಗ ನಾನು 9 ಆಮೇಲೆ ಇಲ್ಲಿ 5 ಅಂತ ಕಾಣಿಸ್ತಾ ಇದೆ. ಸೊ -9, 5 ಅಂತ ಮಾರ್ಕ್ ಮಾಡ್ಕೊತೀನಿ. ಇದು AB. ಈ ಲೈನಿಗೆ ಬಂದಾಗ ಸೊ ಇಲ್ಲೊಂದು ಪಾಯಿಂಟ್ ಮಾರ್ಕ್ ಮಾಡ್ಕೊಳ್ಳೋಣ. ಸೊ ದಿಸ್ ಇಸ್ AB. ಸೊ ಇಲ್ಲಿ ಇದು y ಆಕ್ಸಿಸ್ ಇದೆ, x ಆಕ್ಸಿಸ್ ಇದೆ. ಸೊ ಇಲ್ಲಿ ಪಾಯಿಂಟ್ -10, ಇಲ್ಲಿ ನೋಡ್ಬೋದು -4.5ಗೆ ಬಂದಿದೆ. ಸೊ -4.5 ಅಂತ ಬರ್ಕೊಂತೀನಿ. ಇಲ್ಲಿ ಬಂದಾಗ ಇದು -7. ಓಕೆ, -7 ಹತ್ರ ಇದೆ. ಸೊ ನಾನು -7 ಅಂತ ಬರ್ಕೊಂತೀನಿ. -7, ಇಲ್ಲಿ ಬಂದರೆ -4.5 ಇದೆ. ಓಕೆ, ನೀವು ಆಕ್ಸಿಸ್ ಓದುವಾಗ ಈ ಡೈರೆಕ್ಷನಲ್ಲಿ ಹೋಗಬೇಕು, ಯಾಕಂದರೆ ವ್ಯಾಲ್ಯೂಸ್ ಈ ಥರ ಬರ್ತಾ ಇದೆ. ಇಲ್ಲಿ ಹೋಗುವಾಗ ಹೀಗೆ ಹೋಗಬೇಕು, ಮೇಲ್ಗಡೆ ಕೆಳಗಡೆ. ಸೊ ಕರೆಕ್ಟಾಗಿ ನಂಬರ್ಸ್ನ ರೀಡ್ ಮಾಡಬೇಕಾಗತ್ತೆ. ನೆಕ್ಸ್ಟ್ ಇಲ್ಲಿ ನಾನು ಒಂದು ಪಾಯಿಂಟ್ ಮಾರ್ಕ್ ಮಾಡ್ಕೊತೀನಿ. ಅದೇ ರೀತಿಯಲ್ಲಿ ಇನ್ನೊಂದು ಪಾಯಿಂಟ್ ಮಾರ್ಕ್ ಮಾಡ್ಕೊತೀನಿ. ಇದು ಪಾಯಿಂಟ್ A, ಪಾಯಿಂಟ್ B. ಸೊ ಪಾಯಿಂಟ್ A ಈಸ್ ಫಸ್ಟ್ x ವ್ಯಾಲ್ಯೂ ತಗೊತೀರಾ 7, -7. ನೆಕ್ಸ್ಟ್ y ವ್ಯಾಲ್ಯೂ ತಗೊತೀರಾ. ಇಲ್ಲಿ ಪಾಯಿಂಟ್ Bಗೆ x ವ್ಯಾಲ್ಯೂ ಈಸ್ 7, ಇಲ್ಲಿ -4. 7, -4. ಓಕೆ, ಸೊ ಇಲ್ಲೇನು 5 ಲೈನ್ಸಿಗೆ ನಾನು ಪಾಯಿಂಟ್ಸ್ನ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಆ ಪಾಯಿಂಟ್ಸ್ನ ಟೇಬಲಲ್ಲಿ ಬರ್ಕೊತೀವಿ, ಆಯಿತಾ. ಇದು ಲೈನ್ 1. ಲೈನ್ 1ಗೆ ಪಾಯಿಂಟ್ A ಏನು ಬಂದಿದೆ 6, 2. ಓಕೆ, ಪಾಯಿಂಟ್ B ಏನು ಬಂದಿದೆ 10, 3. ಲೈನ್ 2ಗೆ ಪಾಯಿಂಟ್ A 4, 3.5. and point B is 7, 4.8. Okay, next line 3 ತಗೊಂಡಾಗ point A is -7, 2.3. point B is -9, 5. next line 4 ಕಡೆ ಬರೋಣ. ಓಕೆ, ಲೈನ್ 4 ಅಲ್ಲಿ ಪಾಯಿಂಟ್ A ನೋಡಿ, ಇಟ್ ಈಸ್ -10, -4.5. ಇಲ್ಲಿ -7, -4.5. ನೆಕ್ಸ್ಟ್ ಇಲ್ಲಿ ಫಿಫ್ತ್ ಲೈನಿಗೆ ಪಾಯಿಂಟ್ A ಈಸ್ 7, -7. ಪಾಯಿಂಟ್ B ಈಸ್ 7, -4. ಓಕೆ, ಸೊ ಈಗ ಎಲ್ಲ ಪಾಯಿಂಟ್ಸ್ನ ಮಾರ್ಕ್ ಮಾಡಿದ ಮೇಲೆ ಸ್ಲೋಪ್ನ ಫೈಂಡ್ ಔಟ್ ಮಾಡಬೇಕು. ಓಕೆ, ಸೊ ಸ್ಲೋಪ್ ಫೈಂಡ್ ಔಟ್ ಮಾಡಲಿಕ್ಕೆ ಫಾರ್ಮುಲಾ ಇದೆ. ಸೊ ಫಾರ್ಮುಲಾ ಈಸ್ m is equal to y2 minus y1 divided by x2 minus x1. This is the formula. ಸೊ ಲೈನ್ 1ಗೆ ಸ್ಲೋಪ್ ಫೈಂಡ್ ಔಟ್ ಮಾಡೋಣ. ಸೊ ಇಲ್ಲಿ ಫಸ್ಟ್ ಪಾಯಿಂಟ್ ಏನು ಬರ್ಕೊಂಡಿದ್ದೀರಾ ಅದರಲ್ಲಿ x1 y1 ಆಗುತ್ತೆ, ಸೆಕೆಂಡ್ ಪಾಯಿಂಟ್ x2 y2 ಆಗುತ್ತೆ. ಸೊ ಫಾರ್ಮುಲಾದಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದಾಗ 3 - 2 divided by 10 - 6 ಬರುತ್ತೆ. 3 - 2 is 1, 10/6 is 4. ಸೊ ಸ್ಲೋಪ್ 1/4 ಬರುತ್ತೆ, ವಿಚ್ ಇಸ್ ನಥಿಂಗ್ ಬಟ್ 0.25, ಅಥವಾ ನೀವು 1/4 ಅಂತಾನೆ ಬರೆದ್ರೂ ಆಯಿತು. ಓಕೆ, ದಟ್ ಈಸ್ ಸ್ಲೋಪ್ ಫಾರ್ ಲೈನ್ 1. ನೆಕ್ಸ್ಟ್ ಲೈನ್ 2ಗೆ ನಾವು ಸ್ಲೋಪ್ ಫೈಂಡ್ ಔಟ್ ಮಾಡೋಣ. ಸೊ ದ ಸೇಮ್ ಫಾರ್ಮುಲಾ ಇದು ಲೈನ್ 1ಗೆ. ಲೈನ್ 2ಗೆ ನಾನು ಸ್ಲೋಪ್ ಫೈಂಡ್ ಔಟ್ ಮಾಡ್ತಾ ಇದ್ದೀನಿ. m is equal to y2 minus y1. ಸೊ y2 is 4.8 minus y1 is 3.5 divided by x2 7 minus x1 is 4. ಓಕೆ, 4.8 ಅಲ್ಲಿ 3.5 ತೆಗೆದ್ರೆ 1.3 ಬರುತ್ತೆ, ಡಿವೈಡೆಡ್ ಬೈ 7 ಅಲ್ಲಿ 4 ತೆಗೆದ್ರೆ ಯು ವಿಲ್ ಗೆಟ್ 3. ಸೊ 1.3 ಡಿವೈಡೆಡ್ ಬೈ 3 ಕ್ಯಾಲ್ಕುಲೇಟ್ರಲ್ಲಿ ಫೈಂಡ್ ಔಟ್ ಮಾಡಿ ಏನು ಬರುತ್ತೆ ಆನ್ಸರ್ ಅಂತ ಬರ್ಕೊಳ್ಳೋದು. ಸೊ ಲೆಟ್ ಮಿ ಫೈಂಡ್ ಇಟ್. ವಾಟ್ ಈಸ್ ದ ಆನ್ಸರ್? ಸೊ 1.3 divided by 3. ಸೊ 0.433 ಬರುತ್ತೆ, ಅದನ್ನು ಬರೀತೇನೆ. 0.433. ಸೊ ಇಲ್ಲಿನೂ ಅದೇ ಬರ್ಕೋಬೇಕು.
ನೆಕ್ಸ್ಟ್ ಅದೇ ರೀತಿ ಲೈನ್ 3ಗೆ ಸ್ಲೋಪ್ ಫೈಂಡ್ ಔಟ್ ಮಾಡ್ತೀರಾ. ಲೈನ್ 4ಗೆ ಸ್ಲೋಪ್ ಫೈಂಡ್ ಔಟ್ ಮಾಡಿದಾಗ ಏನಾಗುತ್ತೆ ಅಂತ ಒಮ್ಮೆ ತೋರಿಸ್ತೀನಿ. ಸೊ ಲೈನ್ 4ಗೆ is equal to, so ಇದು x1 y1, this is x2 y2, so -4.5 minus 4.5 divided by -7 minus of -10. ಕರೆಕ್ಟ್ ಆಗಿ ಫಾರ್ಮುಲಾದಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಬೇಕು. ಸೊ ನ್ಯೂಮರೇಟ್ರಲ್ಲಿ -4.5, ಇಲ್ಲಿ ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ, +4.5. ಡಿನಾಮಿನೇಟ್ರಲ್ಲಿ -7 ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ 10. ನ್ಯೂಮರೇಟ್ರಲ್ಲಿ -4.5 + 4.5 0 ಆಗುತ್ತೆ. ಡಿನಾಮಿನೇಟ್ರಲ್ಲಿ 10 7 ತೆಗೆದ್ರೆ 3, 0/3 is 0. ಸೊ ಫೋರ್ತ್ ಲೈನಿಗೆ ವ್ಯಾಲ್ಯೂ, ಸ್ಲೋಪಿನ ವ್ಯಾಲ್ಯೂ 0 ಬರುತ್ತೆ. ಅದೇ ರೀತಿಯಲ್ಲಿ ಫಿಫ್ತ್ ಲೈನಿನ ಸ್ಲೋಪ್ ಫೈಂಡ್ ಔಟ್ ಮಾಡಿದಾಗ ನ್ಯೂಮರೇಟ್ರಲ್ಲಿ ನಿಮಗೆ ಒಂದು ನಂಬರ್ ಇರುತ್ತೆ, ಡಿನಾಮಿನೇಟ್ರಲ್ಲಿ 0 ಬರುತ್ತೆ. ಯಾವುದೇ ನಂಬರಿಗೆ ಡಿನಾಮಿನೇಟರ್ 0 ಬಂದಾಗ ಆನ್ಸರ್ ನಾವು ಇನ್ಫಿನಿಟಿ ಬರೀತೀವಿ. ಸೊ ಇಲ್ಲಿ ನಮಗೆ ಆನ್ಸರ್ ಇನ್ಫಿನಿಟಿ ಬರುತ್ತೆ. ಈ ರೀತಿಯಲ್ಲಿ ನಾವು ರ್ಯಾಂಡಮ್ ಆಗಿ 5 ಲೈನ್ಸ್ನ ಯೂಸ್ ಮಾಡಿಕೊಂಡು ಸ್ಲೋಪ್ಸ್ನ ಫೈಂಡ್ ಔಟ್ ಮಾಡೋದು. ಸೊ ಒಂದೇ ನೀವು ನೆನಪಿಟ್ಕೋಬೇಕು ಅಂತ ಹೇಳಿದ್ರೆ, ಲೈನ್ 1 ಮತ್ತು ಲೈನ್ 2 ಇಲ್ಲಿ ನೋಡ್ತಾ ಇದ್ದೀರಾ, ಅದು ಫಸ್ಟ್ ಕ್ವಾಡ್ರೆಂಟಲ್ಲಿದೆ. ಹಾಗಾಗಿ ನಿಮಗೆ ಫಸ್ಟ್ 2 ಲೈನಿನ ಸ್ಲೋಪು ಪಾಸಿಟಿವ್ ಬರುತ್ತೆ. ಲೈನ್ 3 ಸೆಕೆಂಡ್ ಕ್ವಾಡ್ರೆಂಟಲ್ಲಿದ್ದಾಗ ಆ್ಯಂಗಲ್ ಆಪ್ಟ್ಯೂಸ್ ಇದೆ. ಆಪ್ಟ್ಯೂಸ್ ಇದ್ದಾಗ ನಿಮಗೆ ಆನ್ಸರು ಸ್ಲೋಪ್ ಆಫ್ ದ ಲೈನ್ ನೆಗೆಟಿವ್ ಬರುತ್ತೆ. ಸೊ ಇಲ್ಲಿ ನಿಮಗೆ ನೆಗೆಟಿವ್ ಆನ್ಸರ್ ಬರುತ್ತೆ. ನೆಕ್ಸ್ಟ್ ನಾವು 3ನೇ ಕ್ವಾಡ್ರೆಂಟಿಗೆ ಬಂದಾಗ ನೀವೇನು ನೋಡ್ತಾ ಇದ್ದೀರಿ ಅಂತ ಹೇಳಿದ್ರೆ, ಈ ಲೈನು L4 ಎಕ್ಸ್ ಆಕ್ಸಿಸ್ಗೆ ಪ್ಯಾರಲಲ್ ಇದೆ. ಸೊ ಪ್ಯಾರಲಲ್ ಲೈನ್ ಇದ್ದಾಗ ಸ್ಲೋಪ್ ಆಫ್ ದ ಸ್ಟ್ರೇಟ್ ಲೈನ್ ಬಿಕಮ್ಸ್ 0. ನೆಕ್ಸ್ಟ್ ನೀವು 4th ಕ್ವಾಡ್ರೆಂಟಿಗೆ ಬಂದಾಗ ಈ ಲೈನು ಎಕ್ಸ್ ಆಕ್ಸಿಸ್ಗೆ ಪರ್ಪೆಂಡಿಕ್ಯುಲರ್ ಆಗಿದೆ. ಯಾವುದೇ ಲೈನ್ ಎಕ್ಸ್ ಆಕ್ಸಿಸ್ಗೆ ಪರ್ಪೆಂಡಿಕ್ಯುಲರ್ ಆದಾಗ ಸ್ಲೋಪ್ ಏನಾಗುತ್ತೆ, ಇನ್ಫಿನಿಟಿ ಆಗುತ್ತೆ. ಇದು ನೀವು ನಿಮ್ಮ ನಾಲೆಜ್ ಏನು ನೀವು ಫಸ್ಟ್ ಯೂನಿಟಿಂದ ಕಲೆಕ್ಟ್ ಮಾಡ್ಕೊಳ್ತಾ ಇದ್ದೀರಾ, ಅದು ಸರಿ ಇದೆನಾ ಇಲ್ಲ ಅಂತ ನೀವು ಇಲ್ಲಿ ವೆರಿಫೈ ಮಾಡ್ಕೋಬಹುದು. ದಟ್ ಈಸ್, ಇಫ್ ಆಂಗಲ್ ಈಸ್ ಅಕ್ಯೂಟ್, ಸ್ಲೋಪ್ ಈಸ್ ಪಾಸಿಟಿವ್. ಇಫ್ ದ ಆಂಗಲ್ ಈಸ್ ಆಪ್ಟ್ಯೂಸ್, ಸ್ಲೋಪ್ ಈಸ್ ನೆಗೆಟಿವ್. ಲೈನ್ ಎಕ್ಸ್ ಆಕ್ಸಿಸ್ಗೆ ಪ್ಯಾರಲಲ್ ಇದ್ರೆ ಸ್ಲೋಪ್ ಈಸ್ 0. ಲೈನ್ ಎಕ್ಸ್ ಆಕ್ಸಿಸ್ಗೆ ಪರ್ಪೆಂಡಿಕ್ಯುಲರ್ ಇದ್ರೆ ಸ್ಲೋಪ್ ಈಸ್ ಇನ್ಫಿನಿಟಿ. ಆಯ್ತಾ? ಇಷ್ಟು ಮಾಡಿದ್ರೆ ಎಕ್ಸ್ಪೆರಿಮೆಂಟು ಕಂಪ್ಲೀಟು ಆಯಿತು. ಹೋಪ್ ನಿಮಗೆ ಎಕ್ಸ್ಪೆರಿಮೆಂಟು ಅರ್ಥ ಆಗಿದೆ. ಇಲ್ಲಿಗೆ ಸ್ಟಾಪ್ ಮಾಡ್ತೀನಿ. ಥ್ಯಾಂಕ್ ಯು.